ಅಮ್ಮ, ನೀವು ಶಾರದಾ ಆಶ್ರಮದವರಲ್ವಾ? ಹೌದು. ನಾನು ತುಳಸಿಯವ್ರ ಸಂಬಂಧಿ. ನಿಮ್ಮನ್ನ ಒಂದು ವಿಷಯ ಕೇಳಬೇಕಿತ್ತು. ಪೂರ್ಣಿ ನಿಮ್ಮ ಆಶ್ರಮದಲ್ಲಿ ಬೆಳೆದು ಹುಡುಕಿತಾನೆ? ಹೌದು, ಯಾಕೆ, ಏನಾಗಬೇಕಿತ್ತು? ಹೇಳ್ತೀನಿ. ಪೂರ್ಣಿ ನಿಮಗೆ ಎಲ್ಲಿ ಸಿಕ್ಕಿದ್ಲು, ಯಾವಾಗ ಸಿಕ್ಕಿದ್ಲು, ಅವಳು ನಿಮಗೆ ಸಿಕ್ಕಿದಾಗ ಯಾವ ಬಟ್ಟೆ ಹಾಕ್ಕೊಂಡಿದ್ಲು, ಇದನ್ನೆಲ್ಲ ನಾನು ತಿಳ್ಕೊಬೋದಾ? ಇಲ್ಲ, ನಮ್ಮ ಆಶ್ರಮದಲ್ಲಿ ಬೆಳೆದ ಮಕ್ಕಳ ಬಗ್ಗೆ ಹಾಗೆಲ್ಲ ಡೀಟೇಲ್ಸ್ ಕೊಡೋಕ್ಕಾಗಲ್ಲ. ಇದಕ್ಕೆಲ್ಲ ನಮ್ಮ ಆಶ್ರಮದ ಪ್ರೊಸೀಜರ್ ಒಪ್ಪಲ್ಲ. ಇಷ್ಟಕ್ಕೂ ನೀವು ಯಾಕೆ ವಿಷಯ ಕೇಳ್ತಾ ಇದ್ದೀರಾ? ಹೇಳ್ತೀನಿ, ಒಂದು ನಿಮಿಷ. ಇದು ನಮ್ಮ ಪೂರ್ಣಿದೆ ಫೋಟೋ. ಇವ್ರು ಯಾಕೆ ಇದನ್ನು ತೋರಿಸ್ತಾ ಇದ್ದಾರೆ? ನೋಡಿ, ಇದು ನನ್ನ ಮಗಳ ಫೋಟೋ. ಚಿಕ್ಕನ್ನಲ್ಲೇ ನಮ್ಮ ಮಗಳು ನಮ್ಮಿಂದ ದೂರ ಆಗ್ಬಿಟ್ಲು. ಅವಳು ಇದೇ ಥರ ಯಾವುದೋ ಆಶ್ರಮದಲ್ಲಿ ಬೆಳೀತಿರ್ಬೋದು. ಅವಳನ್ನ ನೋಡೋ ಆಸೆಯಲ್ಲಿ ಅವಳನ್ನ ಹುಡುಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಸರ, ಇದೇ ಥರ ಸರ ಪೂರ್ಣಿ ಕತ್ತಲು ಇತ್ತು. ಅದಕ್ಕೆ ನಿಮ್ಮನ್ನು ಭೇಟಿ ಮಾಡಿ ವಿಷಯ ತಿಳ್ಕೊಳ್ಳೋಣ ಅಂತ ಬಂದೆ. ಹೇಳಿಮ್ಮ, ಈ ಫೋಟೋ ಪೂರ್ಣಿದೇನಾ? ಈ ಮಗು ನಿಮ್ಮ ಆಶ್ರಮದಲ್ಲೇ ಬೆಳೆದಿರೋದಾ? ಅವಳ ತಂದೆ ಕುತಂತ್ರಕ್ಕೆ ತಾಯಿ ಮಗಳು ಬಲಿಯಾಗಬಾರ್ದು ಅಂತ ನಾವು ಹೀಗೆಲ್ಲ ಮಾಡ್ತಾ ಇದ್ದೀವಿ. ನಾಳೆ ದಿನ ನಿಮ್ಮ ಹತ್ರ ಬಂದು ಯಾರಾದರೂ ಕೇಳಿದ್ರೆ ದಯವಿಟ್ಟು ಹೇಳಿಮ್ಮ, ಈ ಮಗು ಪೂರ್ಣಿನೇ ಅಲ್ವಾ? ನನ್ನ ಮನಸ್ಸು ಹೇಳ್ತಿದೆ ಪೂರ್ಣಿನೇ ನನ್ನ ಮಗಳು ಅಂತ. ದಯವಿಟ್ಟು ನಿಜ ಹೇಳಿ. ಇಲ್ಲ ಇಲ್ಲ, ಈ ಮಗು ಪೂರ್ಣಿ ಅಲ್ಲ. ನೀವೆಲ್ಲ ತಪ್ಪು ತಿಳ್ಕೊಂಡಿದ್ದೀರಾ. ಬರ್ತೀನಿ. ಇಲ್ಲ, ನೀವು ಸುಳ್ಳು ಹೇಳ್ತಿದ್ದೀರಾ. ನೀವು ವಿಷಯನ ನನ್ನಿಂದ ಮುಚ್ಚಿಡ್ತಿದ್ದೀರಾ. ನಿಜ ಹೇಳಿ, ಈ ಮಗು ನಿಮ್ಮ ಆಶ್ರಮದಲ್ಲೇ ಬೆಳೆದಿದ್ದು ತಾನೆ? ಈ ಮಗು ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ಹೇಳಿಮ್ಮ. ನಾನು ಮಾಡ್ತಾ ಇರೋದು ಸರಿನೋ ತಪ್ಪೋ ಗೊತ್ತಿಲ್ಲ, ಆದರೆ ನಿಮ್ಮ ಮೇಲೆ ನಂಬಿಕೆ ಇಟ್ಟು ಹೇಳ್ತಾ ಇದ್ದೀನಿ. ನೀವೀಗ ಫೋಟೋ ತೋರಿಸಿದ್ರಲ್ಲ, ಆ ಫೋಟೋದಲ್ಲಿರೋ ಮಗು ಪೂರ್ಣಿ. ಪೂರ್ಣಿನೇ ನಿಮ್ಮ ಮಗಳು. ನೋಡಿ, ದಯವಿಟ್ಟು ಯಾರಿಗೂ ಈ ವಿಷಯ ನಾನು ಹೇಳಿದಿಂದ ಮಾತ್ರ ಹೇಳಬೇಡಿ. ನಿಮ್ಮಿಂದ ದೊಡ್ಡ ಉಪಕಾರ ಆಯಿತು. ನನ್ನ ಮನಸ್ಸು ಯಾವತ್ತೂ ಸುಳ್ಳು ಹೇಳೋದಿಲ್ಲ. ನನ್ನ ಹೃದಯ ನನ್ನ ಮಗಳನ್ನ ಗುರ್ತು ಹಿಡಿತಿತ್ತು. ನನ್ನ ಜೀವ ಉಳಿಸ್ಬಿಟ್ರಿ ನೀವು. ಅನ್ನಪೂರ್ಣ ಅವರು ನನಗೆಲ್ಲ ವಿಷಯನೂ ಹೇಳಿದ್ರು. ನಾನು ಪ್ರತಿ ಸಲ ಈ ಮನೆಗೆ ಬಂದಾಗ, ಪೂರ್ಣಿನ ನೋಡಿದಾಗ ನನಗೆ ಗೊತ್ತಿಲ್ಲದೆ ಅವಳ ಮೇಲೆ ಏನೋ ಒಂಥರ ಮಮಕಾರ ಹುಟ್ಟಿತ್ತು. ಯಾವಾಗಲೂ ಅವಳ ಜೊತೆ ಇರಬೇಕು, ಅವಳ ಜೊತೆ ಮಾತಾಡ್ತಿರ್ಬೇಕು, ಅವಳ ಮಗು ಥರ ಮುದ್ದಾಡಬೇಕು ಅಂತ ಅನಿಸ್ತಿತ್ತು. ನನ್ನನ್ನೇ ನಾನು ಎಷ್ಟೋ ಸಲ ಪ್ರಶ್ನೆ ಮಾಡ್ಕೊಂಡಿದ್ದೀನಿ, ನನಗೆ ಯಾಕೆ ಹೀಗೆ ಅನಿಸ್ತಿದೆ ಅಂತ. ಅದಕ್ಕೆ ಉತ್ತರ ಈಗ ಸಿಕ್ಕಿದೆ ತುಳಸಿಯವರೇ. ಒಬ್ಬ ತಾಯಿಗೆ ಇದಕ್ಕಿಂತ ಖುಷಿ ಇನ್ನೇನಿದೆ ಹೇಳಿ? ನನ್ನ ಮಕ್ಕಳು
ನಾನು ಹೆತ್ತ ಮಗಳು ನನ್ನ ಪುಟ್ಟ ಪಾಪು ಸಿಕ್ಬಿಟ್ಟಿದ್ದಾಳೆ. ಮನೋಜ್ ಅವರೇ, ದಯವಿಟ್ಟು ನನ್ಗೆ ಕ್ಷಮಿಸ್ಬಿಡಿ. ನಿಮ್ಮ ಮಗಳು ನಿಮ್ಮ ಕಣ್ಣೆದುರಿಗೆ ಇದ್ರೂ ನಾನು ನಿಮಗೆ ಸುಳ್ಳು ಹೇಳ್ಬಿಟ್ಟೆ. ಅಯ್ಯೋ ಇಲ್ಲ, ಈ ವಿಷಯದಲ್ಲಿ ನೀವು ನನಗೆ ಸಾರಿ ಹೇಳಲೇಬಾರ್ದು. ಇನ್ಫ್ಯಾಕ್ಟ್ ನಾನು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಮಗಳನ್ನ ನೋಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಆದರೆ ನನ್ನ ಮಗಳ ಜೀವನ ಚೆನ್ನಾಗಿರ್ಬೇಕು ಅನ್ನೋದು ನಿಮ್ಮ ಉದ್ದೇಶ ಆಗಿತ್ತು. ಅವಳಿಗೆ ಒಳ್ಳೇದಾಗಬೇಕು, ಅವಳ ಮನಸ್ಸಿಗೆ ನೋವಾಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಸತ್ಯನ ಮುಚ್ಚಿಟ್ರಿ ಅಂತ ನನಗೆ ಗೊತ್ತು ತುಳಸಿ ಅವರೇ. ಅದೊಂಥರ ಉಸಿರುಗಟ್ಟು ಪರಿಸ್ಥಿತಿ ವನಜ ಅವರೇ. ನಿಮ್ಗೆ ಈ ವಿಷಯ ಗೊತ್ತಾಯ್ತು ಅಂದಾಗ ನನಗೆ ಆಶ್ಚರ್ಯ ಆಗಿದ್ದಂತೂ ನಿಜ. ಆದ್ರೆ ಅದ್ರ ಜೊತೆ ಸಮಾಧಾನನೂ ಆಯ್ತು. ಪ್ರತಿದಿನ ಪ್ರತಿ ಕ್ಷಣ ನೀವು ನಿಮ್ಮ ಮಗಳಿಗೋಸ್ಕರ ಕೊರಗ್ತಿದ್ರಿ. ಹಾಗೆಲ್ಲ ನಿಜ ಹೇಳ್ಬಿಡ್ಲಾ ಅಂತ ನನಗೆ ಅನ್ನಿಸ್ತಿತ್ತು. ಆದ್ರೆ ನಿಜ ಹೇಳೋ ಪರಿಸ್ಥಿತಿಲಿ ನಾನಿರ್ಲಿಲ್ಲ. ಆದ್ರೆ ನಿಜ ಹೇಳಿದ್ರೆ ಏನಾಗ್ಬೋದು ಅನ್ನೋ ಅಂದಾಜು ನನಗಿರ್ಲಿಲ್ಲ. ನೀವು ಮಾಡಿದ್ದು ಸರಿಯಾಗೇ ಇದೆ ತುಳಸಿ ಅವರೇ. ಪೂರ್ಣಿ ನನ್ನ ಮಗಳು ಅನ್ನೋ ಸತ್ಯ ಈಗಲೂ ನನಗೂ ನಿಮಗೂ ಬಿಟ್ಟರೆ ಇನ್ಯಾರಿಗೂ ಗೊತ್ತಾಗೋದು ಬೇಡ. ಅವಳೇ ನನ್ನ ಮಗಳು ಅನ್ನೋ ಸತ್ಯ ನನಗೆ ಗೊತ್ತಾಯ್ತಲ್ಲ, ನಂಗೆ ಅಷ್ಟು ಸಾಕು. ಆ ನನ್ನ ಕಂದಮ್ಮನ ಕಣ್ ತುಂಬ ನೋಡ್ತಾ ಹೃದಯದಲ್ಲಿ ಇಟ್ಕೋತೀನಿ.